ಸುವಾರ್ತೆ 14ನೇ ಅಧ್ಯಾಯದ 15ನೇ ವಾಕ್ಯವನ್ನು ಎಲ್ಲರೂ ಕೂಡ ಸೇರಿ ಒಂದಾವರ್ತಿ ಓದಿಕೊಳ್ಳೋಣ. ಶಿಷ್ಯರು ಅದರ ಬಳಿಗೆ ಬಂದರು. ಇದು ಅಡವಿ, ಈಗ ಹೊತ್ತು ಹೋಯಿತು. ಈ ಗುಂಪು ಯೇಸು ಅವರಿಗೆ, ಅವರು ಹೋಗುವ ಅಗತ್ಯವಿಲ್ಲ, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಅಂದನು. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಕರ್ತನಿ ಭಾಗದೊಟ್ಟಿಗೆ ಆಮೇಲೆ ನನಗೆ ಗೊತ್ತಿಲ್ಲ ಯಾವ ರೀತಿ ಮಾತಾಡಬೇಕೆಂಬುದನ್ನು, ಆಮೇಲೆ ನನ್ನ ಒಂದು ಆಮೇಲೆ ಸ್ವಇಚ್ಛತೆಯನ್ನು ಅಥವಾ ನನ್ನನ್ನು ಮರೆಮಾಚಿಕೊಂಡು ಕರ್ತನ ನಿಮ್ಮೊಟ್ಟಿಗೆ ಮಾತನಾಡಲಿ. ಹಲ್ಲೆಲೂಯ. ಕರ್ತನಿಗೆ ಸ್ತೋತ್ರ. ನಾವು ಕಣ್ಣುಗಳನ್ನು ಮುಚ್ಚೋಣ. ಒಂದು ಆವರ್ತಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ದೇವರೇ, ಕರ್ತನೇ, ನಿನ್ನ ಪಾದ ಸನ್ನಿಧಾನದಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ನಿನ್ನ ವಾಕ್ಯದ ಬಲದಿಂದಲೂ, ನಿನ್ನ ಯಜ್ಞದ ಕುರಿಯಾದ ಆತನ ರಕ್ತದಿಂದಲೂ, ದೇವರಾತ್ಮನೇ ನಮ್ಮನ್ನೊಂದು ಆವರ್ತಿ ನಿನ್ನ ರಕ್ತದಿಂದ ಮೊರೆಮಾಚಿಕೊಳ್ಳುತ್ತೇವೆ. ನಿನ್ನ ಮಕ್ಕಳಾಗಿರುವ ನಾವು ಈ ದಿವಸ ನಾವು ನಿಮ್ಮ ಮುಂದೆ ನಿನ್ನ ಆಲೋಚನೆಗಳನ್ನು ಕೇಳೋದಕ್ಕೆ ಕರ್ತನೇ ನಾವು ಕುಳಿತಿದ್ದೇವೆ ಸ್ವಾಮಿ. ನೀವು ನಮ್ಮೊಟ್ಟಿಗೆ ಮಾತನಾಡಿರಿ. ನಾವು ಕುರುಬನಿಲ್ಲದ ಕುರಿಗಳಂತಾಗಿದ್ದೇವೆ. ನಿನ್ನ ಪಾದ ಸನ್ನಿಧಾನದಲ್ಲಿ ಒಳ್ಳೆಯ ಕುರುಬನಂತೆ ನಮ್ಮನ್ನು ಕಾಯುವಂಥ ಕುರುಬನಾಗಿ ನಮ್ಮನ್ನು ಈ ದಿವಸ ನಡೆಸಿರಿ ಸ್ವಾಮಿ. ನಮ್ಮನ್ನು ಕೃಪೆಯಿಂದ ಕೃಪೆಗೆ, ಬಲದಿಂದ ಬಲಕ್ಕೆ, ಮಹತ್ವದಿಂದ ಮಹತ್ವಕ್ಕೆ ದೇವರೇ ನಮ್ಮನ್ನು ನಡೆಸಿರಿ ಎಂಬುದಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಸ್ವಾಮಿ. ಹಾಗೆ ನೀವು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಜೀವನದ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ, ಆಮೇನ್. ಕರ್ತನಿಗೆ ಸ್ತೋತ್ರ. ಆಮೇಲೆ ಓದಲ್ಪಟ್ಟಂಥ ಒಳ್ಳೆಯ ವೇದ ಭಾಗಕ್ಕಾಗಿ ಸ್ತೋತ್ರ. ಆಮೇಲೆ ಇಲ್ಲಿ ಒಂದು ವಾಕ್ಯವನ್ನು ನಾವು ಓದಿದ್ವಿ. ಯಾವ ರೀತಿ ಅಂದರೆ ಅದು ಒಂದು ಅಡವಿ. ಆಮೇಲೆ ಅಲ್ಲಿ ಒಂದು ಅಡವಿ ಈಗ ಒತ್ತು ಹೋಯಿತು. ಈಗ ಈ ಗುಂಪಿಗೆ ಅಪ್ಪಣೆ ಕೊಡು, ಅವರು ಹಳ್ಳಿಪಳ್ಳಿಗೆ ಹೋಗಿ ಆಹಾರ ಪದಾರ್ಥಗಳನ್ನು ಆಮೇಲೆ ತೆಗೆದುಕೊಳ್ಳಲಿ ಎಂಬುದಾಗಿ, ಹಲ್ಲೆಲೂಯ, ಕೊಂಡುಕೊಳ್ಳಲಿ ಎಂಬುದಾಗಿ ಯೇಸುವಿಗೆ ಆಮೇಲೆ ಶಿಷ್ಯಗಣರು ಅಂದರೆ ಶಿಷ್ಯಂದರು ಮಾತಾಡುವಾಗ ಆಮೇಲೆ ಅಲ್ಲಿ ಯೇಸು ನಂತರವಾಗಿ ಅವರಿಗೆ ಉತ್ತರವಾಗಿ ಏನು ಹೇಳ್ತಾರೆ ಅಂದರೆ, ಅವರು ಹೋಗುವ ಅವಶ್ಯಕತೆ ಇಲ್ಲ, ನೀವೇ ಅವರಿಗೆ ಆಹಾರವನ್ನು ಒದಗಿಸಿಕೊಡಿ ಎಂಬುದಾಗಿ. ಹಲ್ಲೆಲೂಯ. ಈ ವಾಕ್ಯ ಭಾಗ ನಿಮಗೆ ಅರ್ಥವಾಗಬೇಕು ಅನ್ನೋದಾದರೆ ಅಲ್ಲಿ ಮುಂದಿನ 13ನೇ ವಾಕ್ಯದಲ್ಲಿ ಆ ವಾಕ್ಯದಿಂದ ನಾವು ಓದುವುದಾದರೆ ಅಲ್ಲಿ ನಾವು ಕಾಣುವುದಕ್ಕೆ ಸಾಧ್ಯ. ಯೇಸು ಒಂದು ಊರಿನಿಂದ ವಾಕ್ಯವನ್ನು ಸಾರುತ್ತಾ, ಸುವಾರ್ತೆಯನ್ನು ಸಾರುತ್ತಾ ಬರುವಾಗ ಅಲ್ಲಿದ್ದಂಥ ಜನರು ಬಂದು ಅವನ ಹಿಂದೆ ಓಡಿ ಬರುತ್ತಾರೆ. ಅದಕ್ಕಿಂತ ಮುಂಚೆ ಹೆರೋದನ ಆ ಒಂದು ಕಾಲದಲ್ಲಾಗಿರುವಾಗ ಆ ಹೆರೋದನು ಸಾನ್ನಿಕನಾದಂಥ ಯೋಹಾನನನ್ನು ಕೊಲ್ಲಿಸಿದ ನಂತರವಾಗಿ ಕೊಲೆಯಾದಂಥ ಅಂದರೆ ಈ ಸುವಾರ್ತಿಕನು ಅಲ್ಲಿ ಪ್ರವಾದಿಯಾಗಿರುವಂಥವನು, ಸುವಾರ್ತಿಕನಾದಂಥವನು ಅಲ್ಲಿ ತನ್ನ ಜೀವವನ್ನು ಮಡಿದ ನಂತರವಾಗಿ ಯೇಸು ತನ್ನ ಒಂದು ಯಾತ್ರೆಯನ್ನು ಪ್ರಾರಂಭಿಸುತ್ತಾ ಹೋಗುವಾಗ ಅಲ್ಲಿ ಒಂದು ಊರಿನಿಂದ ಹೊರಟು ಒಂದು ಬೆಟ್ಟದ ಹತ್ತಿರ ಬರ್ತಾರೆ ಪ್ರಿಯರೇ. ಹಲ್ಲೆಲೂಯ. ಅಲ್ಲಿ ಇವರು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ನೋಡಿ, ಇವರು ಮಾಡಿದಂಥ ಆಶ್ಚರ್ಯಕರವಾದಂಥ ರೋಗ ಸೌಖ್ಯಗಳನ್ನು ಕಂಡು ಆ ಜನರ ಗುಂಪು ಇವರ ಹಿಂದೆ ಓಡಿ ಬರುತ್ತಾರೆ. ಅಂದರೆ ಅಲ್ಲಿಯೂ ಕೂಡ ಅವರು ಬಂದಂಥದ್ದು ಅವರಿಗೆ ಒಂದು ಕೆಲವೊಂದು ರೋಗ ಸೌಖ್ಯವಾಗಬೇಕಾಗಿತ್ತು, ಅವರಿಗೆ ಹಲವಾರು ರೋಗದ ಬಿಡುಗಡೆ ಬೇಕಾಗಿತ್ತು, ಅವರಿಗೆ ಸ್ವಸ್ಥತೆ ಬೇಕಾಗಿತ್ತು, ಅವರಿಗೆ ಸಮಾಧಾನ ಬೇಕಾಗಿತ್ತು. ಹಲ್ಲೆಲೂಯ. ಯೇಸು ಏನಕ್ಕೆ ಬಂದರು ಎಂಬುದಾಗಿ ನಾನು ಮೊನ್ನೆ ಕಳೆದ ವಾರ ನಿಮಗೆ ಪ್ರಸಂಗಿಸಿದೆ. ಹಲ್ಲೆಲೂಯ. ಯೆಹೋವ ಚಿದ್ಕೇನು ಎಂಬುದಾಗಿ ನೋಡುವುದಾದರೆ ಅವನು ನೀತಿ ಉಳ್ಳಂಥ ದೇವರು ಎಂಬುದಾಗಿ, ಆ ನೀತಿಗರಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದರು ಎಂಬುದಾಗಿ ಆ ವಾಕ್ಯ ಭಾಗದಿಂದ ನಾನು ನಿಮ್ಮೊಟ್ಟಿಗೆ ಮಾತಾಡಿದರು. ಹಲ್ಲೆಲೂಯ. ಅದೇ ರೀತಿಯಾಗಿ ಇಲ್ಲಿ ಆ ಒಂದು ಯೇಸುವನ್ನು ಹುಡುಕಿ ಹಿಂದೆ ಓಡಿ ಬಂದಂಥ ಒಂದು ಜನಸಮೂಹ. ಹಲ್ಲೆಲೂಯ. ಅವರು ಆ ಒಂದು ವಾಕ್ಯ ನಿಮ್ಗೆ ಅರ್ಥವಾಗಬೇಕಂದ್ರೆ ಮಾರ್ಕನ ಸುವಾರ್ತೆನ ಒಂದು ಸಾರಿ ಓದಿ. ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ ಅದು 33-34ನೇ ವಾಕ್ಯವನ್ನು ಯಾರು ಓದಲ್ಲ. ಅವರು ಹೋಗುವುದನ್ನು ಬಹು ಜನರು ಕಂಡು ಎಸ್, ಹಲ್ಲೆಲೂಯ. ಇವರು ಯಾರಂತೆ? ಹಲವಾರು ಊರುಗಳಿಂದ ಓಡಿ ಬಂದಂಥವರಂತೆ. ಹಲ್ಲೆಲೂಯ. ಹಲವಾರು ಊರುಗಳಿಂದ ಓಡೋಡಿ ಬಂದಂಥವರು. ಆಗ ಯೇಸು ಹೊರಗೆ ಬಂದು ನೋಡಿದಾಗ ಆ ಜನರನ್ನು ಅವ್ರು ಏನಾಗಿದ್ರಂತೆ? ಕುರುಬನಿಲ್ಲದ ಕುರಿಗಳಾಗಿದ್ರಂತೆ. ಹಲ್ಲೆಲೂಯ.
ಹಲ್ಲೆಲೂಯ. ಆಮೇಲೆ ನಮ್ಮ ಅಮ್ಮ ಹೇಳ್ತಾ ಇದ್ರು, ಆಮೇಲೆ ಶುಕ್ರವಾರ ಪ್ರಾರ್ಥನೆಯಲ್ಲಿ ಒಂದು ವಾಕ್ಯ ನಾನು ಇಲ್ಲಿಂದ ಹೇಳಿದ್ರೆ ದೇವರ ನಾಮದಲ್ಲಿ ದೇವ ಜನರು ಅಲ್ಲಿ ಕುಳಿತು ಆಮೇಲೆ ಅವರು ಸ್ವೀಕರಿಸುವಂಥದ್ದು ಅದು ಅನ್ಯ ಭಾಷೆಯಲ್ಲಾಗಿರುತ್ತೆ, ಅವರು ಅಭಿಷೇಕದಿಂದ ಸ್ವೀಕರಿಸ್ತಾರೆ ಎಂಬುದಾಗಿ. ಹಲ್ಲೆಲೂಯ. ಇಲ್ಲಿ ನಾನು ಆಮೇಲೆ ಈ ವಾಕ್ಯವನ್ನು ಹೇಳ್ತಿರುವಾಗ ಆಮೇಲೆ ನಮ್ಮ ಜನರು ಹೆಂಗೆ ಕೂತಿದ್ದಾರಂತೆ, ಕುರುಬನಿಲ್ಲದ ಕುರಿಗಳಂತ ಕೂತಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಈ ಮೆಸೇಜನ್ನು ಆಮೇಲೆ ನಿಮ್ಮ ಮುಂದೆ ಆಮೇಲೆ ಪ್ರಖ್ಯಾಪಿಸೋದಕ್ಕೆ, ಆಮೇಲೆ ಪ್ರಸಂಗಿಸುವುದಕ್ಕೆ ಅಥವಾ ಅರ್ಥೈಸುವುದಕ್ಕೆ ಕರ್ತನು ನನಗೆ ಸಹಾಯ ಮಾಡಲಿ. ಹಲ್ಲೆಲೂಯ. ನೀವೆಲ್ಲರೂ ಕೂಡ ಆಮೇಲೆ ಒಂದಾವರ್ತಿ ನಿಮ್ಮ ಪಕ್ಕದವರೆಗೆ ಹೇಳ್ರಿ, ಆಮೇಲೆ ನೀವು ಕುರಿಗಳಿಲ್ಲದ ಕುರಿಗಳಾಗಿದ್ದರೆ ದೇವರು ನಿಮಗೆ ಕುರುಬನ ಎಂಬುದಾಗಿ, ದೇವರು ಆಮೇಲೆ ನಿಮಗೆ ಕುರುಬನ ಎಂಬುದಾಗಿ ಒಂದಾವರ್ತಿ ಹೇಳ್ರಿ. ಯಾಕಂದರೆ ನಿಮ್ಮಲ್ಲಿ ಆಮೇಲೆ ಆ ಕುರುಬನು ಆಮೇಲೆ ನಿಮ್ಮಲ್ಲಿ ಪ್ರವರ್ತಿಸಬೇಕಷ್ಟೇ ನನಗೆ. ಹಲ್ಲೆಲೂಯ. ಇಲ್ಲಿ ನಾನು ಆಡೋ ಮಾತಲ್ಲ, ಆಮೇಲೆ ನಾನು ನಿಮಗೆ ತಿಳಿಸುವಂಥದ್ದಲ್ಲ. ನಿಮ್ಮ ಪಕ್ಕದವ್ರಿಗೆ ಕೈ ಕೊಟ್ಟು ಹೇಳ್ರಿ, ಇನ್ನೊಂದು ಸಾರಿ ಹೇಳ್ತೀನಿ, ನಿಮಗೆ ದೇವರು ಕುರುಬನಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನೇ ಸ್ತೋತ್ರ ಅಪ್ಪ, ನಿಮಗೆ ಆಮೇಲೆ ಕರ್ತನು ಕುರುಬನಾಗಿದ್ದಾನೆ. ಏಕೆಂದರೆ ಆತನು ಅವಶ್ಯಕತೆಗಳನ್ನು ಕಂಡು ಆಮೇಲೆ ಪ್ರವರ್ತಿಸುವಂಥ ದೇವನಾಗಿದ್ದಾನೆ. ಹಲ್ಲೆಲೂಯ. ನಾವು ಆಮೇಲೆ ಇಲ್ಲಿ ಆಮೇಲೆ ನಾನು ಏನೇ ಪ್ರಸಂಗ ಮಾಡಿದರೂ ಕೂಡ ಆಮೇಲೆ ಅಲ್ಲಿ ನಾವು ನಂಬಿದ್ರೆ ಮಾತ್ರನೇ ಅದು ನಮ್ಮ ಒಳಗಡೆ ಹೋಗೋದಕ್ಕೆ ಸಾಧ್ಯ. ಹಲ್ಲೆಲೂಯ. ಅಲ್ಲೇ ಆಮೇಲೆ ಆ ಜನರು ನಂಬಿದ್ರು, ಆದ್ದರಿಂದಲೇ ಅವರು 2 ದಿವಸ ಅಲ್ಲಿ ಕುಳಿತು ಪ್ರಸಂಗವನ್ನು ಕೇಳಿದ್ರು. ಹಲ್ಲೆಲೂಯ. ಆದರೆ ನೀವು ಆಮೇಲೆ ಮೇಲಿಂದ ಓದ್ಕೊಳ್ತಾ ಬರುವಾಗ ಆ ಮತ್ತಾಯನ ಸುವಾರ್ತೆಯಲ್ಲಿ ಹೇಳ್ತಾರೆ, 2 ದಿನಗಳು ಅವರು ಅಲ್ಲಿ ಅಲ್ಲಿ ಇದ್ದರು. ಆ 2 ದಿವಸ ಅವರು ವಾಕ್ಯಗಳನ್ನ ಕೇಳಿದ್ರು. ಕೇಳಿದಿರಾ ವಾಕ್ಯಗಳನ್ನು? ಎಷ್ಟು ವರ್ಷಗಳಿಂದ ಕೇಳಿದಿರಿ? 5 ವರ್ಷಗಳಿಂದ, 10 ವರ್ಷಗಳಿಂದ? ಹಲ್ಲೆಲೂಯ, ಹಲ್ಲೆಲೂಯ. ಆಮೇಲೆ ಸ್ತೋತ್ರಗರ್ತಾವೆ. ಹಲ್ಲೆಲೂಯ. ನೀವು ಹಲವಾರು ವರ್ಷಗಳಿಂದ ಆಮೇಲೆ ನಿಮಗೆ ಆಮೇಲೆ ಅವಶ್ಯಕತೆಗಾಗಿ ನೀವು ಬಂದಂಥವರೇ ಆಗಿದ್ರು ಕೂಡ ಆಮೇಲೆ ಕರ್ತನು ಅಲ್ಲಿ ನಿಮ್ಮನ್ನು ವಾಕ್ಯವನ್ನು ಕೇಳಿಸಿ ಹಾಗೆ ಕಳಿಸುವಂಥವನಲ್ಲ. ಹಲ್ಲೆಲೂಯ. ನಿಮ್ಮನ್ನು ಬರಿದಾಗಿ ಆಮೇಲೆ ಹಿಂದಕ್ಕೆ ಕಳಿಸುವಂಥವನಲ್ಲ. ಹಲ್ಲೆಲೂಯ. ಆದ್ದರಿಂದ ಕರ್ತನ ಆಮೇಲೆ ತನ್ನ ಹತ್ತಿರಕ್ಕೆ ಬರುವವರನ್ನು ಆಮೇಲೆ ತಾನು ಎಂದಿಗೂ ತಳ್ಳಿಬಿಡುವುದಿಲ್ಲ. ಹಲ್ಲೆಲೂಯ. ತನ್ನ ಹತ್ತಿರಕ್ಕೆ ಆಮೇಲೆ ಯೇಸುವಿನ ಹತ್ತಿರಕ್ಕೆ ಬಂದಾಗ ಆಮೇಲೆ ಯಾರನ್ನು ಅವನು ತಳ್ಳಿ ಹಾಕದಂಥ ದೇವರಾಗಿದ್ದಾನೆ. ಹಲ್ಲೆಲೂಯ. ಆದ್ದರಿಂದಲೇ ಆಮೇಲೆ ನಾವು ನಂಬಬೇಕು. ಏಕೆಂದರೆ ನಾವು ಕೆಲವರು ಆಮೇಲೆ ಬರ್ತೀವಿ, ಆಮೇಲೆ ನಾವು ಕೆಲವೊಂದನ್ನು ಹೊಂದಿಕೊಂಡು ಮಾತ್ರನೇ ನಾವು ಹೋಗುವಂಥದ್ದು. ಹಲ್ಲೆಲೂಯ. ನಾವು ಹೊಂದಿಕೊಂಡು ಮಾತ್ರನೇ ತಿರುಗಿ ಮನೆಗೆ ಹೋಗುವಂಥದ್ದು. ಹಲ್ಲೆಲೂಯ. ಆದರೆ ಕೆಲವೊಬ್ಬೊಬ್ಬರು ಬರ್ತೀವಿ, ನಾವು ಬಂದು ಎಷ್ಟೋ ವರ್ಷಗಳಾಗಿದ್ರೂ ಕೂಡ ನಾವು ಏನನ್ನು ಹೊಂದದಂತೆ ಕುಳಿತುಕೊಂಡಿರ್ತೀವಿ. ಯಾಕಂದರೆ ನಮ್ಮಲ್ಲಿ ಹೊಂದಿಕೊಳ್ಳುವಂಥ, ನಮ್ಮಲ್ಲಿ ಅವಶ್ಯಕತೆಗಳು ಇಲ್ಲದಂತೆ ನಮ್ಮನ್ನು ಆಮೇಲೆ ಶೂನ್ಯತೆ ಪಡಿಸುವಂಥ ಕೆಲವೊಂದು ಆಮೇಲೆ ನಮ್ಮ ಆಲೋಚನೆಗಳು ನಾವು ನಮ್ಮೊಳಗಡೆ ನಾವು ಒದಗಿಸಿ ಇಟ್ಕೊಳ್ತೀವಿ. ಅಂದರೆ ಒಂದು ಬೌಂಡ್ರಿಯನ್ನು ನಾವು ಹಾಕೊಂಡು ಇಡ್ತೀವಿ. ಆ ಬೌಂಡ್ರಿಯಿಂದ ಆಮೇಲೆ ದೇವರು ನಮ್ಮನ್ನು ಹೊರಗಡೆ ತರುವಂಥವನಾಗಿ. ಹಲ್ಲೆಲೂಯ. ಈ ದಿವಸ ನೀವು ಎಷ್ಟು ಜನ ಆಮೇಲೆ ನಂಬುತ್ತೀರೋ ನಮಗೆ ಗೊತ್ತಿಲ್ಲ. ಒಂದು ನಂಬಿಕೆಯಾಗಿ ಒಂದು ಮಾತನ್ನು ನಾನು ಹೇಳ್ತೀನಿ ಪ್ರಿಯರೇ, ನಂಬಿಕೆ ನಮ್ಮಲ್ಲಿ ಯಾವ ರೀತಿ ಇರಬೇಕು ಅಂದರೆ ಆಮೇಲೆ ಎಲ್ಲರೂ ಕೂಡ ಬೈಬಲ್ ಓದುವಂಥವರೇ. ಆದ್ದರಿಂದ ನಾನು ಆ ವಾಕ್ಯವನ್ನು ಹಾಗೆ ಹೇಳ್ತೀನಿ. ಆಮೇಲೆ ನಾವು ಯೇಸು ಸ್ವಾಮಿ ಒಂದು ಮನೆಯಲ್ಲಿ ಕುಳಿತು ಆಮೇಲೆ ತಾವು ಪ್ರಸಂಗ ಮಾಡುವಾಗ ಆ ಪ್ರಸಂಗದ ಒಳಗಡೆ ಆಮೇಲೆ ಜನರ ಗುಂಪು ಜಾಸ್ತಿಯಾಗಿ ಕೂಡಿರ್ತಾರೆ. ಹಲ್ಲೆಲೂಯ. ಆ ಜಾಸ್ತಿಯಾಗಿ ಕೂಡಿರುವಂಥದ್ದನ್ನು ನೋಡ್ಬಿಟ್ಟು 4 ಜನ ಮೇಲ್ಛಾವಣಿಯನ್ನು ಆಮೇಲೆ ತೆರೆದು ಯೇಸುವಿನ ಬಳಿಗೆ ಆ ಒಂದು ರೋಗಿಯನ್ನು ಇಳಿಸ್ತಾರೆ. ಹಲ್ಲೆಲೂಯ. ಆ ರೋಗಿ ತಾನಾಗಿ ಬಂದು ಇಳಿಲಿಲ್ಲ, ಅವರು ಆಮೇಲೆ ನಂಬಿಕೆ ಮೇಲೆ ಇಳಿಸ್ತಾರೆ. ಪ್ರಸಂಗ ಮಾಡ್ತಿದ್ದಂಥ ಯೇಸುವಿನ ಪಕ್ಕದಲ್ಲಿ ತಾವು ಇಳಿಸಿದ ತಕ್ಷಣ ಆ ನಂಬಿಕೆಗೆ ಪ್ರಕಾರವಾಗಿ ಯೇಸು ಏನು ಮಾಡ್ತಾರೆ, ಅವನ್ನ ಸ್ವಸ್ಥಪಡಿಸ್ತಾರೆ. ಹಲ್ಲೆಲೂಯ. ಅಂತ ಒಂದು ನಂಬಿಕೆ ನಮ್ಮೊಳಗಡೆ ಇದ್ರೆ ಸಾಕು. ಹಲ್ಲೆಲೂಯ. ಆ ಒಂದು ನಂಬಿಕೆ, ನಾನು ನಂಬುತ್ತೇನೆ, ನಾನು ಸ್ವೀಕರಿಸ್ತೇನೆ, ನಾನು ವಿಶ್ವಾಸ ಇಡ್ತೇನೆ, ಈ ವಾಕ್ಯ, ಈ ಮಾತು ಅಥವಾ ಈ ಕ್ರಿಸ್ತನೆಂಬ ಆಮೇಲೆ ಮಾರ್ಗ ನನಗೆ ಬಿಡುಗಡೆ ಕೊಡುತ್ತದೆ ಎಂಬುದಾಗಿ ನೀನು ನಂಬಿ ಬಂದಿರೋದಾದರೆ, ಆಮೇಲೆ ನೀನು ವಾಕ್ಯ ಕೇಳಿರೋದಾದರೆ, ದೇವರನ್ನು ಅರಿತುವಂಥವರೇ ಆಗಿದರೆ ಕರ್ತನು ನಿಮ್ಮನ್ನು ಒಂದಾಮರ್ತಿ ಆಮೇಲೆ ನಿಮ್ಮನ್ನು ಮೇಲಕ್ಕೆ ಎತ್ತುವಂಥವನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆದ್ದರಿಂದ ಆಮೇಲೆ ನಮ್ಮ ದೇವರು ಅದ್ಭುತಗಳನ್ನು ಮಾಡುವಂಥ ದೇವರು. ಆದ್ದರಿಂದ ಅಲ್ಲಿ ವಾಕ್ಯದಲ್ಲಿ ಆಮೇಲೆ ಓದಿ ಆಮೇಲೆ ಮತ್ತಾಯನ ಸುವಾರ್ತೆ 14ನೇ ಆಯ್ತಲ್ಲ, ಆಮೇಲೆ ಅಲ್ಲಿ ಇದನ್ನ ಓದಿಯೋದು 13 ಅವಶ್ಯಕತೆ ಇಲ್ಲ. ಅದೇ
ಅಲ್ಲಿಗೆ ನಿಲ್ಲಿಸಿ ಆಂಟಿ. ಹಾಲೆಲೂಯ. ಅಲ್ಲಿ ಯೇಸು ಏನು ಹೇಳಿದ್ರಂತೆ, ಆಮೇಲೆ ಇವರು ಹೋಗುವಂಥದ್ದು ಆಮೇಲೆ ಅವಶ್ಯಕತೆ ಇಲ್ಲ, ಇವರಿಗೆ ಆ ಹಳ್ಳಿ ಪಳ್ಳಿಗೆ ಹೋಗಿ ಆಹಾರ ಪದಾರ್ಥಗಳನ್ನ ತೆಗೆದುಕೊಂಡು ಬರಲಿ, ದೇವರೇ ನೀವು ಅವ್ರಿಗೆ ಹೇಳ್ರಿ, ಅವ್ರು ಹೋಗಲಿ ಎಂಬುದಾಗಿ ಹೇಳ್ತಾರೆ. ಆದರೆ ಯೇಸು ಏನು ಹೇಳ್ತಾರೆ, ಅವ್ರನ್ನ ಬರಿಗೈಯಲ್ಲಿ ಕಳಿಸೋದಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಹಾಲೆಲೂಯ, ಅವ್ರನ್ನ ಬರಿಗೈಯಲ್ಲಿ ಕಳಿಸೋದಕ್ಕೆ ನನಗೆ ಇಷ್ಟ ಇಲ್ಲ ಎಂಬುದಾಗಿ. ಅಂದರೆ ಆಮೇಲೆ ಅವನು ನಿಮಗೆ ಏನಾದರೂ ಕೊಟ್ಟೆ ಕಳಿಸುವಂಥವನು. ಹಾಲೆಲೂಯ, ಹಾಲೆಲೂಯ. ಆದ್ದರಿಂದ ಆಮೇಲೆ ನಾನು ಈ ಬುಕ್ಕಲ್ಲಿ ಬರ್ಕೊಂಡೆ, ನಾನು ಬರುವಾಗ ಟ್ರೈನಲ್ಲಿ ಮಾತ್ರ ಅಮ್ಮ ಹೇಳಿದ್ರಿಂದ ನಾನು ಬರ್ಕೊಂಡೆ, ಆಮೇಲೆ ಪ್ರೊವೈಡರ್ ಅಂತೇಳಿ. ಹಾಲೆಲೂಯ. ಆಮೇಲೆ ಕರ್ತನು ನಮಗೆ ಆಮೇಲೆ ಒದಗಿಸುವ ಆತನು ಎಂಬುದು. ಹಾಲೆಲೂಯ, ಹಾಲೆಲೂಯ. ನಿಮಗೆ ಏನಾದರೂ ಅವಶ್ಯಕತೆ ಇದ್ದೇ ನೀವು ಬಂದಿರ್ತೀರ. ನಾನು ಬಂದಿರೋದು ಅವಶ್ಯಕತೆಯನ್ನು ಹೊಂದಿದ್ದೆ. ಯಾರಾದರೂ ಇಲ್ಲ ಅಂತ ಹೇಳ್ತೀರಾ? ಎಲ್ಲರೂ ಅವಶ್ಯಕತೆ ಉಂಟಾಗಿದೆ. ಎಲ್ಲರೂ ಕೂಡ ಒಂದೊಂದು ಅವಶ್ಯಕತೆಗೆ ಬರುವಂಥದ್ದು. ಅವಶ್ಯಕತೆ ಇಲ್ಲದೇ ಇದ್ದರೆ ಆಮೇಲೆ ನಮಗೆ ಯೇಸು ಬೇಡ ರೀ. ಹಾಲೆಲೂಯ, ಹಾಲೆಲೂಯ. ರೋಗಿಗೆ ವೈದ್ಯನು ಅವಶ್ಯ ಎಂಬುದಾಗಿ ಕರ್ತನೆ. ಹಾಲೆಲೂಯ. ಆದ್ದರಿಂದ ನೀವು ನೀವು ಆಗಲಿ ನಾವಾಗಲಿ ಯಾರೇ ಆಗಲಿ ಅವಶ್ಯಕತೆ ಇದ್ದೇ ನಾವು ಬರುವಂಥವ್ರು. ಆದ್ದರಿಂದ ಆ ಅವಶ್ಯಕತೆ ನಮಗೆ ತೀರಬೇಕು ಅಂದರೆ ಅವನನ್ನು ನಾವು ವಿಶ್ವಾಸ ಇರಲೇಬೇಕು, ಆ ವಾಕ್ಯವನ್ನು ನಾವು ಕೇಳಲೇಬೇಕು. ಹಾಲೆಲೂಯ. ಆದ್ದರಿಂದ ಪ್ರಿಯರೇ, ಆಮೇಲೆ ವಿಶ್ವಾಸದ ಒಳಗಡೆ ನಾವು ಕಾಲಿಟ್ಟಾಗ ಆ ಶಿಷ್ಯಂದರು ಏನು ಹೇಳ್ತಾರೆ, ಆಮೇಲೆ ಸ್ವಾಮಿ 2 ದಿವಸ ಆಯಿತು ಇವರು ಆಮೇಲೆ ವಾಕ್ಯ ಕೇಳ್ತಾವ್ರೆ, ಈ 3ನೇ ದಿವಸ ಆಗಿದೆ, ಆಮೇಲೆ ಇವ್ರಿಗೆ ಆಮೇಲೆ ಆಹಾರ ಈಗ ಅದು ಎಲ್ಲಿಂದ ಒದಗಿಸೋದು, ಇವ್ರನ್ನ ಕಳಿಸ್ಬಿಡಿ, ನಾವು ಇಲ್ಲಿಂದ ಹೋಗ್ಬೇಕಲ್ಲ. ಹಾಲೆಲೂಯ, ಹಾಲೆಲೂಯ. ಆದ್ದರಿಂದಲೇ ಆಮೇಲೆ ಇವರನ್ನು ಆಮೇಲೆ ಅವರು ಏನು ಹೇಳ್ತಾರೆ ಅಂದರೆ, ನಾವು ಇಲ್ಲಿಂದ ಹೋಗ್ಬೇಕಲ್ಲ, ನೀವು ಅವ್ರನ್ನ ಕಳಿಸಿ ಎಂಬುದಾಗಿ. ಆದರೆ ಕರ್ತನೆ ಏನು ಹೇಳ್ತಾನೆ, ಅವರಿಗೆ ನೀವು ಆಹಾರವನ್ನು ಸಿದ್ಧಪಡಿಸಿ ಎಂಬುದಾಗಿ. ಹಾಲೆಲೂಯ. ಆ ಒಂದು ವಾಕ್ಯವನ್ನು ಕೆಳಗಡೆ ಓಡ್ತಾ ಬಂದಾಗ ಪ್ರಿಯರೇ, ಆಮೇಲೆ ಇದೊಂದು ಆಲೋಚನೆಯಾಗಿ ನಾನು ಹೇಳ್ತೇನೆ, ಇದನ್ನು ನನ್ನ ಬುಕ್ಕಲ್ಲಿ ಬರೆದಿಲ್ಲ. ಅವರಿಗೆ 2 ರೊಟ್ಟಿ 5 ಮೀನುಗಳು, ಆಮೇಲೆ 2 ರೊಟ್ಟಿ 5 ಮೀನುಗಳು ಮಾತ್ರನೇ ಅಲ್ಲಿ ಸಿಗುವಂಥದ್ದು. ಹಾಲೆಲೂಯ. ಆದರೆ ಅಲ್ಲಿ ಒಂದು ಅದ್ಭುತವನ್ನು ಕರ್ತನು ಮಾಡ್ತಾರೆ. ಹಾಲೆಲೂಯ. ಆದರೆ ಆ ಅದ್ಭುತವನ್ನು ಯಾವ ರೀತಿ ಮಾಡಿದ್ರು ಅಂದರೆ ನೋಡೋದಾದರೆ ಅವರಿಗೆ ದೇವರಿಗೆ ಸ್ತೋತ್ರ ಮಾಡಿ ಅವರಿಗೆ ಆಹಾರವನ್ನು ಕೊಡುವಂಥದ್ದಾಗಿದ್ದಾರೆ. ಯಾಕೆಂದರೆ ಅವರು ಹಸಿವೆಯಿಂದ ಬಂದಂಥವರೇ, ಅವರು ಬಳಲಿದಂಥವರೇ. ಆದ್ದರಿಂದ ಕರ್ತನು ನನ್ನೊಳಗಡೆ ಒಂದು ಆಲೋಚನೆಯನ್ನು ಈಗ ಹೇಳ್ತಾನೆ, ನೀನು ಹಸಿವೆಯಿಂದ ಬಂದಂಥವರು, ನೀನು ಕರ್ತನ ವಾಕ್ಯವನ್ನು ಕೇಳಿ ಈ ದಿವಸ ಬಿಡುಗಡೆಗಾಗಿ ನೀನು ನಿಂತಿರುವಂಥವರೇ ಆಗಿದ್ರೆ ಕರ್ತನು ನಿನ್ನನ್ನು ಬರಿಗೈಯಲ್ಲಿ ಕಳಿಸಿದಿಲ್ಲ, ನಿನ್ನ ಅವಶ್ಯಕತೆಗಳನ್ನು ಕರ್ತನು ಪೂರೈಸಿಯೇ ಕಳಿಸುವಂಥವನು. ಹೇಗೆ ಬ್ರದರ್ ಇದನ್ನು ಹೇಳ್ತಾ ಇದ್ದಾರೆ ಎಂಬುದಾಗಿ ನೋಡೋದಾದರೆ ಕರ್ತನು ಅವ್ರನ್ನ ಬರಿಗೈಯಲ್ಲಿ ಕಳಿಸೋದಕ್ಕೆ ಅವರಿಗೆ ಮನಸ್ಸಿರಲಿಲ್ಲ. ಅವರ ವಾಕ್ಯವನ್ನು ಕೇಳಿ ಅವರು ಮಧ್ಯೆ ಹಿಂದಿರುಗಿ ಹೋಗುವಾಗ ಅವರ ಮಧ್ಯದಲ್ಲಿ ಅವರು ಬಲಹೀನರಾಗುವುದುಂಟು. ಅವರು ತನ್ನ ಮಾರ್ಗದಲ್ಲಿ ಅಥವಾ ಅವರು ಅಸ್ವಸ್ಥತೆ ಆಗುವುದುಂಟು. ಅವನು ಅಲ್ಲಿ ಇದ್ದು ಆ ಬೆಟ್ಟದ ಮೇಲೆ ಅವರನ್ನ ರೋಗಗಳಿಂದ ಬಿಡಿಸಿದನು, ದವ್ವಗಳಿಂದ ಬಿಡಿಸಿದನು. ಹಲವಾರು ಜನರು ಕುರುಬನಿಲ್ಲದ ಕುರಿಗಳಂತೆ ಅಲಿಯುವುದನ್ನು ಕಂಡು ಕರ್ತನು ಅವರೊಟ್ಟಿಗೆ ಅವರನ್ನ ಬಿಡಿಸಿದ್ದು ನೋಡಿ ತಿರುಗಿ ಅವರಿಗೆ ಅವಶ್ಯಕತೆ ಉಂಟು, ಆಹಾರ ಅವಶ್ಯಕತೆ ಉಂಟು ಎಂಬುದಾಗಿ ತಮ್ಮನ್ನು ಬಲಹೀನತೆ ಪಡುವುದಕ್ಕೆ ಕರ್ತನು ನಮ್ಮನ್ನು ಬಿಡಲಿಲ್ಲ. ಹಾಲೆಲೂಯ. ನಿಮ್ಮ ಜೀವಿತದಲ್ಲಿ ಎಷ್ಟೋ ದಿವಸಗಳು ನೀವು ನೆನೆಸಿ ನೋಡಿ, ನಿಮ್ಮ ಒಂದೊಂದು ದಿವಸಗಳಲ್ಲಿಯೂ ಕರ್ತನು ನಿಮ್ಮನ್ನು ಬಲಪಡಿಸಿರುವಂಥದ್ದು ಈ ವಾಕ್ಯದ ಬಲದಿಂದಲೇ ಪ್ರಿಯರೇ. ನಿಮ್ಮನ್ನು ನಡೆಸಿರುವಂಥದ್ದು ನಿಮಗೆ ಅವಶ್ಯಕತೆ ಏನೇನಿದೆ ಎಂಬುದನ್ನು ಕರ್ತನು ಮಾತ್ರನೇ ಅರಿತವನಾಗಿದ್ದು ಅಲ್ಲಿ ನಿಮ್ಮನ್ನು ಆತನು ಒದಗಿಸುತ್ತಾ ಬಂದಂಥವನಾಗಿದ್ದಾನೆ. ಆದ್ದರಿಂದ ನಾನು ಒಂದು ಆ ವಾಕ್ಯದಲ್ಲಿ ಒಂದು ಆವರ್ತಿ ಮಾರ್ಕನ ಸುವಾರ್ತೆನ ಓದಿ. ಮಾರ್ಕನ ಸುವಾರ್ತೆ, ಹಾಲೆಲೂಯ, ಹಾಲೆಲೂಯ, ಸ್ತೋತ್ರಗಳ ಓದಿದಂಥ ವಾಕ್ಯನ 6ನೇ ಅಧ್ಯಾಯ 34ನೇ ವಾಕ್ಯವನ್ನು ಒಂದು ಆವರ್ತಿ ಓದಿ. ಅಷ್ಟೇ ಸಾಕು. ಅದು ತಿರ್ಗ ಅದೇ ವಾಕ್ಯ ಅಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಅಲ್ಲಿ ಅವರನ್ನ ರೋಗಗಳಿಂದ ಬಿಡಿಸಿದ್ರಂತೆ. ಅವರಿಗೆ ಯಾವ ರೀತಿಯಾದಂಥ ಅವಶ್ಯಕತೆ ಇತ್ತಂತ ಹೇಳಿ ಅಂದರೆ, ನನ್ನ ಒಂದು ಪ್ರಶ್ನೆಯನ್ನು ದೇವರ ಹತ್ರ ಹಾಕ್ಕೊಂಡೆ, ದೇವರೇ ಅವರು ಯಾವ ರೀತಿಯಾಗಿ ಅಲ್ಲಿ ಬಂದಿದ್ರು? ಬರೀ ರೋಗದಿಂದ ಮಾತ್ರ ಬಿಡುಗಡೆ ಅಲ್ಲಿ ಬರೆಯಲ್ಪಟ್ಟಿರೋದು. ರೋಗದಿಂದ ಅಸ್ವಸ್ಥರಾಗಿದ್ದಂಥವ್ರನ್ನ ಅವರು ಕಣಿಕರ ಪಟ್ಟು ಬಿಡುಗಡೆ ಮಾಡಿದ್ರಂತೆ ದೇವರು.
ಹಲ್ಲೆಲೂಯಾ. ಆದ್ದರಿಂದ ಆಮೇಲೆ ಅಲ್ಲಿ ರೋಗದಿಂದ ಮಾತ್ರನೇ ಅಲ್ಲಿ ಬಿಡುಗಡೆ ಮಾಡಲಿಲ್ಲ. ಕರ್ತನ ನನ್ನೊಟ್ಟಿಗೆ ಒಂದು ಆಲೋಚನೆ ಕೊಟ್ಟರು. ಅವರು ಅಶಾಂತಿಯಲ್ಲಿ ಅಥವಾ ಕುಟುಂಬದ ಸಮಸ್ಯೆಗಳಿಂದ ಅಥವಾ ಆಮೇಲೆ ಹಲವಾರು ಪ್ರಶ್ನೆಗಳಿಂದ ಅವರಿಗೆ ಅವಶ್ಯಕತೆಗಳು ಇದ್ದುದರಿಂದ ಅವರ ಜೀವಿತವನ್ನು ಏನು ಮಾಡಬೇಕು, ಯಾವ ರೀತಿ ನಡೆಸಬೇಕೆಂಬುದಾಗಿ ಆಮೇಲೆ ಕುರುಬನಿಲ್ಲದಂಥ ಆ ಕುರಿಗಳ ರೀತಿಯಲ್ಲಿ ತವಕಿಸುತ್ತಾ ಇದ್ದಂಥವರಿಗೆ ಆಮೇಲೆ ಕರ್ತನು ಅಲ್ಲಿ ರೋಗದಿಂದ ಮಾತ್ರ ಸೌಖ್ಯ ಕೊಡಲಿಲ್ಲ, ಅವರಿಗೆ ಮಾರ್ಗವನ್ನು ತೋರುವಂಥವನಾಗಿದ್ದು ಅಥವಾ ಆಮೇಲೆ ಆ ಒಂದು ಅವಶ್ಯಕತೆಗಳಿಗೆ ಪೂರೈಸುವಂಥವನಾಗಿದ್ದು ಅವರಿಗೆ ಆ ಮಾರ್ಗವನ್ನು ಸ್ವಸ್ಥತೆಯನ್ನು ಪಡಿಸ್ತಾ ಹೋದ್ರು. ಯಾವ ರೀತಿಯಾಗಿ ಅಂದರೆ ಆಮೇಲೆ ಕರ್ತನು ಒಂದು ಮಾತನ್ನು ಹೇಳ್ತಾರೆ. ಮರಿಯಳ ಪಕ್ಕದಲ್ಲಿ ನಿಂತು ಮಾರ್ಥ ಮರಿಯಳ ಕುಟುಂಬಕ್ಕೆ ಹೋದಾಗ ಅವರ ಕುಟುಂಬದಲ್ಲಿ ನಿಂತು ಆಮೇಲೆ ಲಾಸರನ್ನು ಸತ್ತಾಗ ಅಲ್ಲಿ ಆ ಒಂದು ಸನ್ನಿಧಾನದಲ್ಲಿ ನಿಂತು ಸತ್ತಂತ ಸಮಾಧಿಯ ಪಕ್ಕದಲ್ಲಿ ನಿಂತು ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂಬುದಾಗಿ. ಹಲ್ಲೆಲೂಯಾ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂಬುದಾಗಿ. ಆ ದೇವರ ಮಹಿಮೆಯನ್ನು ಕಾಣುವೆ ಎಂಬುದಾಗಿ ಹೇಳುವುದರ ಅರ್ಥ ಏನಂದರೆ ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ ಎಂಬುದಾಗಿ ನೋಡುವಾಗ ಅವರ ಕುಟುಂಬದಲ್ಲಿ ಒಂದು ಸತ್ತಂತ ಅವಸ್ಥೆ ಅವರು ಅನುಭವಿಸ್ತಾ ಇದ್ದಾರೆ. ಅವರ ಕುಟುಂಬದಲ್ಲಿ ಏನು ಇಲ್ಲದಂಥ ಅವಸ್ಥೆ ಆಗಿದ್ದಾರೆ. ಅವರ ಕುಟುಂಬದಲ್ಲಿ ತಾನೇ ಮೇಧಾವಿ ಆಗಿದ್ದಂಥ ತಮ್ಮನ್ನು ಅಲ್ಲಿ ಸತ್ತು ಬಿದ್ದಿರುವಂಥದ್ದನ್ನು ತಾನು ಕಂಡು ಅವರು ತವಕಿಸುತ್ತಿರುವಂಥದ್ದನ್ನು ನೋಡಿ ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಸತ್ತಂತ ಅವಸ್ಥೆಗಳು ನಿಮ್ಮ ಕುಟುಂಬದಲ್ಲಾಗಿದ್ರೆ ಅಥವಾ ಸತ್ತಂತ ಯಾವುದೇ ಒಂದು ಅವಸ್ಥೆಗಳು ನಿಮ್ಮ ಕುಟುಂಬದಲ್ಲಿ ಇನ್ನು ಜೀವಿಸುವುದಿಲ್ಲ ಎಂಬುದಾಗಿ ನೀವು ನೆನೆಸುವುದಾದರೆ ಕರ್ತನ ವಾಕ್ಯವೇ ಹೇಳುತ್ತದೆ ಪ್ರಿಯರೇ, ನಾನೇ ಪುನರುತ್ಥಾನವು ಜೀವವು ಎಂಬುದಾಗಿ. ಕರ್ತನು ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತ ಕಾರ್ಯವನ್ನು ಈ ದಿವಸಗಳಲ್ಲಿ ಮಾಡಲಿಕ್ಕೆ ಹೋಗುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದನ್ನು ನಂಬುವಂಥವರಿಗಾಗಿ ಸ್ತೋತ್ರ. ಅದು ಮಾತ್ರ ಅಲ್ಲ, ಹುಟ್ಟು ಕುರುಡನಾಗಿದ್ದಂಥವನು ಅವನ ಪಕ್ಕದಲ್ಲಿ ನಿಂತು ದೇವರಲ್ಲಿ ಹೇಳ್ತಾನೆ ಈ ಕುರುಡನು ಕುರುಡನಿಗೆ ಒಂದು ಮಾತನ್ನು ಹೇಳ್ತಾರೆ, ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ. ಆ ಕುರುಡನನ್ನು ಅವಶ್ಯಕತೆಗೆ ಇದ್ದಂಥ ಕುರುಡನು, ಅವನಿಗೆ ಕಣ್ಣು ಬೇಕಾಗಿತ್ತು, ಅವನು ಬೆಳಕನ್ನು ಕಾಣಬೇಕಾಗಿತ್ತು. ಅದೇ ರೀತಿಯಾಗಿ ಆ ಒಂದು ಬೆಳಕನ್ನು ಕೊಟ್ಟ ನಂತರವಾಗಿ ಆ ಕರ್ತನು ಏನು ಹೇಳ್ತಾನೆ, ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಜೀವವನ್ನು ಕೊಟ್ಟ ನಂತರವಾಗಿ ಆ ಒಂದು ಲಾಜರನಿಗೆ ಹೇಳ್ತಾರೆ, ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಇದನ್ನ ಅರ್ಥ ಮಾಡಿಕೊಳ್ಳೋದು ಯಾವ ರೀತಿ ಅಂದರೆ ನಮ್ಮ ಕರ್ತನು ಅವಶ್ಯಕತೆಗಳನ್ನು ಪೂರೈಸಿ ನಂತರವಾಗಿ ನಮಗೆ ಮಹತ್ತ ಕಾರ್ಯವನ್ನು ಮಾಡುವಂಥವನು. ಹಲ್ಲೆಲೂಯಾ. ನಿನಗೆ ಬರೀ ಅವಶ್ಯಕತೆಗಳನ್ನು ಪೂರೈಸಿದ್ರೆ ಮಾತ್ರ ಸಾಲದು. ಇಲ್ಲಿ ಬಂದಂಥ ಜನರು ಆ ಜನರಿಗೆ ಬರೀ ರೋಗ ಸೌಖ್ಯ ಮಾತ್ರ ಸಾಲ್ತಾ ಇರಲಿಲ್ಲ, ಅವರು ವಾಕ್ಯವನ್ನು ಕೇಳಿದ್ದು ಮಾತ್ರ ಸಾಲ್ತಾ ಇರಲಿಲ್ಲ. ಯಾಕೆ ಅಂದರೆ ಅವರಿಗೆ ಹೋಗಿ ಬಲಹೀನರಾಗ್ತಾರೆ ಅಂತೇಳಿ ತಿರುಗಿ ಅವ್ರಿಗೆ ಆಹಾರ ಕೂಡ ಬೇಕಾಗಿತ್ತು. ನಮ್ಮಲ್ಲಿ ಇವತ್ತೆಲ್ಲರೂ ಆಹಾರ ಸಿದ್ಧಪಡಿಸಿದ್ದೀರಾ? ಹಲ್ಲೆಲೂಯಾ. ನೋಡಿ, ಈ ವಾಕ್ಯ ಅದಕ್ಕೋಸ್ಕರವಾಗಿ ಬರ್ತದೆ. ನಿಮ್ಮೆಲ್ಲರಿಗೂ ಕೂಡ ಆಹಾರ ಇದೆ. ಹಲ್ಲೆಲೂಯಾ. ಈ ವಾಕ್ಯವನ್ನು ಕೇಳಿದಂಥವ್ರಿಗೂ ಕೂಡ ಆಹಾರ ಇದೆ. ಈ ವಾಕ್ಯವನ್ನು ಕೇಳಿ ಆ ದಿನದಲ್ಲಿ ಯೇಸು ಕ್ರಿಸ್ತನು ತಾನು ಬೋಧಿಸಿ ತಾನು ಸುವಾರ್ತೆಯನ್ನು ಸಾರುತ್ತಾ ಹೋಗುತ್ತಿರುವಂಥ ದಿವಸಗಳಲ್ಲಿಯೂ ಆಹಾರವನ್ನು ಸಿದ್ಧಪಡಿಸಿ ಆತನು ಕೊಟ್ಟನು ಪ್ರಿಯರು. ಏಕೆಂದರೆ ಅವರಿಗೆ ರೋಗ ಸೌಖ್ಯ ಮಾತ್ರ ಬೇಕಾಗಿರಲಿಲ್ಲ, ಅವರಿಗೆ ಬಲ ಹೊಂದಿ ತಿರುಗಿ ಕರ್ತನನ್ನು ಸ್ತುತಿಸುವುದಕ್ಕೆ ನೀನು ಹೋಗು. ಸ್ವಸ್ಥತೆ ಪಡಿಸಿದಂಥ ವ್ಯಕ್ತಿಯನ್ನು, ದೆವ್ವ ಹಿಡಿದಂಥ ವ್ಯಕ್ತಿಯನ್ನು ಹೆಸರಿನ ಪರ್ವತದಲ್ಲಿ ನಡೆದಾಗ ಆ ವ್ಯಕ್ತಿಯನ್ನು ಬಿಡಿಸಿ, ಆ ದೆವ್ವದಿಂದ ಬಿಡಿಸಿ ಅವನೇನು ಹೇಳ್ತಾನೆ, ನಿನಗೆ ಕರ್ತನು ಮಾಡಿದಂತ ನೀನು ಸಾರು ಎಂಬುದಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ಅವರು ಹೋಗಿ ಸಾರುವುದಕ್ಕಾಗಿ, ನಿನಗೆ ಮಾಡಿರುವಂಥ ಉಪಕಾರವನ್ನು ನೀನು ಹೋಗಿ ಹೇಳುವುದಕ್ಕಾಗಿ ಕರ್ತನು ನಿಮ್ಮನ್ನು ಬಲಪಡಿಸುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯರೇ, ಮತ್ತಾಯನ ಸುವಾರ್ತೆಗೆ ತಿರುಗಿ ಬರೋಣ. ಮತ್ತಾಯನ ಸುವಾರ್ತೆ ಅದೇ ವಾಕ್ಯದಲ್ಲಿ ಮುಂದಕ್ಕೆ ಹೋಗೋಣ. 23ನೇ ವಾಕ್ಯವನ್ನು ಓದೋಣ. ಈ ವಾಕ್ಯ ಭಾಗ ನಿಮ್ಮಲ್ಲಿ ಪ್ರವರ್ತಿಸಿದೆ ಏನೋ ಗೊತ್ತಿಲ್ಲ, ಆದರೆ ಕರ್ತನು ನಮ್ಮೊಟ್ಟಿಗೆ ಮಾತಾಡ್ತಾ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಂ 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 ಸಾಕು ಆಂಟಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನು ಅವರನ್ನು ಆ ಜನರ ಒಂದು ಗುಂಪನ್ನು ಅಲ್ಲಿ ಬಿಡುಗಡೆ ಮಾಡಿದ್ರು, ರೋಗ ಸೌಖ್ಯ ಮಾಡಿದ್ರು. ವಾಕ್ಯ ಕೇಳಿದಂಥವರು 2 ದಿವಸಗಳಿಂದ ಇದ್ದಂಥವರು. ಹಲ್ಲೆಲೂಯಾ. ಅಂಥವರಿಗೆ ವಾಕ್ಯ ಕೇಳಿದ ನಂತರ ಅವ್ರನ್ನ ಬಿಡುಗಡೆ ಮಾಡಿದ್ರು. ಅದು ಮಾತ್ರವಲ್ಲದೆ ಅವರಿಗೆ ಆಹಾರವನ್ನು ಕೂಡ ಕೊಟ್ಟರು. ಹಲ್ಲೆಲೂಯಾ. ಆಹಾರವನ್ನು ಕೂಡ ಕೊಟ್ಟರು. ಅವರು ತಿಂದು ಹಿಂದಿರುಗಿ ಹೋದರು. ನಂತರವಾಗಿ ಯೇಸು ಸ್ವಾಮಿ ಎಲ್ಲಿ ಹೋಗ್ತಾರಂತೆ? ಬೆಟ್ಟಕ್ಕೆ ಹೋಗ್ತಾರಂತೆ. ಹಲ್ಲೆಲೂಯಾ.
ಹಲ್ಲೆಲೂಯಾ. ಆ ವಾಕ್ಯವನ್ನು ಇನ್ನೊಂದ್ಸಲಿ ಓದೋಣ, ಈ ಕಡೆ ಗಮನಿಸಂತ ಓದಿ. ಆತನು ಜನರ ಹಲ್ಲೆಲೂಯಾ. ಅದುವರೆಗೂ ಅಂದರೆ ಇಂದಿನ ಭಾಗಗಳನ್ನು ಓದಿಕೊಂಡು ಬರುವಾಗ ಸಮಯವಿಲ್ಲದಿದ್ದರೆ ನಾನು ಅದನ್ನು ಹಾಗೆ ಹೇಳ್ತೀನಿ. ಅದರ ಇಂದಿನ ಭಾಗಗಳನ್ನು ನಾವು ಓದುವಾಗ ಆಮೇಲೆ ಅದುವರೆಗೂ ಆಮೇಲೆ ತನ್ನ ಶಿಷ್ಯರ ಸಂಗಡ ಹೋಗ್ತಾ ಇದ್ರು. ಆಮೇಲೆ 3 ಜನರ ಶಿಷ್ಯರನ್ನು ಕರೆದುಕೊಂಡು ಹೋಗ್ತಾ ಇದ್ರು ಬೆಟ್ಟದಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ. ಆಮೇಲೆ 3 ಜನರ ಶಿಷ್ಯರನ್ನು ಕರ್ಕೊಂಡು ಹೋಗ್ತಾರೆ, ಯಾಕೋಬ, ಯೋಹಾನ, ಪೇತ್ರ ಎಂಬುದಾಗಿ. ಹಲ್ಲೆಲೂಯಾ. ಆಮೇಲೆ ಇವರೆಲ್ಲರೂ ಕೂಡ ಅವಶ್ಯಕತೆಗಳನ್ನು ಹೊಂದಿಕೊಂಡೇ ಬಂದಂಥವರೇ. ಹಲ್ಲೆಲೂಯಾ. ಆಮೇಲೆ ಹಲ್ಲೆಲೂಯಾ. ಆದ್ದರಿಂದ ಆಮೇಲೆ ಅವರ ಅವಶ್ಯಕತೆಗಳನ್ನ ಹೊಂದಿಕೊಂಡು ಬಂದಂಥವರೇ. ರಾತ್ರಿ ಎಲ್ಲ ಕಷ್ಟಪಟ್ಟೆ ಸ್ವಾಮಿ, ನನಗೇನೂ ಸಿಗಲಿಲ್ಲ, ನಿನ್ನ ಮಾತಿನ ಮೇರೆಗೆ ಈ ದಿವಸ ನಾನು ಬಲೆ ಆಗ್ತೇನೆ ಎಂಬುದಾಗಿ ಪೇತ್ರನು ಹೇಳಿದಂಥವನೇ. ಹಲ್ಲೆಲೂಯಾ. ಆ ಬೆಟ್ಟಕ್ಕೆ ಹೋಗುವಂಥವನು ಕೂಡ ಆ ಪೇತ್ರನ ಏನು ಹೇಳ್ತಾನೆ, ನಾನು ರಾತ್ರಿ ಎಲ್ಲ ಕಷ್ಟಪಟ್ಟಂಥವನೇ ಎಂಬುದಾಗಿ. ಹಲ್ಲೆಲೂಯಾ. ಆದರೆ ಅಂಥ ಒಂದು ವ್ಯಕ್ತಿಯನ್ನು, ಆ ಕಷ್ಟಪಟ್ಟಂಥ ವ್ಯಕ್ತಿಯನ್ನು ತಾನು ಮಹತ್ವವನ್ನು ಕಾಣಿಸುವುದಕ್ಕಾಗಿ, ಆತನ ಒಂದು ಮಹಿಮೆಯನ್ನು ತೋರ್ಪಡಿಸುವುದಕ್ಕಾಗಿ ಆಮೇಲೆ ಕರ್ತನು ಬೆಟ್ಟದ ಮೇಲೆ ಕರೆದುಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲರೂ ಕೇಳ್ತಾ ಇದ್ದಾರೆ ಎಂಬುದಾಗಿ ನೆನೆಸ್ತೇನೆ. ಹಲ್ಲೆಲೂಯಾ. ನೀವು ಆಮೇಲೆ ನೀವು ಪ್ರಾರ್ಥನೆ ಮಾಡಿ ಯೇಸು ಸ್ವಾಮಿ ಸಂಗಡ ನಡೆದಿದ್ದು ಸಾಕು. ಆಮೇಲೆ ಇಲ್ಲಿ ಬನ್ನಿ, ಬೆಟ್ಟದ ಮೇಲಕ್ಕೆ ನಿನಗೊಂದು ಮಹತ್ವವನ್ನು ನಾನು ಕಾಣಿಸಲಿಕ್ಕೆ ಶಕ್ತನಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಅಲ್ಲಿ ಆಮೇಲೆ ಬೆಟ್ಟದ ಮೇಲೆ ಹತ್ತಾಗ ಇವನು ಆಮೇಲೆ ಯೇಸು ಸ್ವಾಮಿನ ಬಿಟ್ಟು ಅವನು ಸ್ವಲ್ಪ ಸಮಯ ಅಲ್ಲಿ ಆಮೇಲೆ ನಿದ್ರೆ ಮಾಡೋದಕ್ಕೆ ಹೊರಗ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ತನ್ನ ಅವಶ್ಯಕತೆಗಳಿಗಾಗಿ ಬಂದಂಥವನು ಅಲ್ಲಿ ಆಮೇಲೆ ಬಾಯಾರಿಕೆ ಅಥವಾ ತಾನು ದಣಿದು ತಾನು ಆಮೇಲೆ ನಿದ್ರೆ ಮಾಡಲಿಕ್ಕೆ ಹೋಗ್ತಾನೆ. ಕರ್ತನು ಪ್ರಾರ್ಥನೆಗೆ ಹೋದಾಗ ಅವನ ಒಂದು ಮರುರೂಪವನ್ನು ಕಾಂಡನು. ಹಲ್ಲೆಲೂಯಾ. ಇಲ್ಲಿ ಆಮೇಲೆ ಆಹಾರ ಕೊಟ್ಟಿದ್ದು ತಾನು ತಿಂದಿದ್ದು ಸಾಲದು, ಇನ್ನೊಂದು ಸ್ಟೆಪ್ಪು. ಹಲ್ಲೆಲೂಯಾ. ಮತ್ತೊಂದು ಸ್ಟೆಪ್ ಇಲ್ಲಿ ನಮಗೆ ಬರುವಾಗ ಒಂದು ಅಂತಸ್ತಿದೆ. ಹಲ್ಲೆಲೂಯಾ. ಆದರೆ ಇನ್ನೊಂದು ಅಂತಸ್ತು ನಾವು ಹತ್ತಿ ಬರಬೇಕು. ಹಲ್ಲೆಲೂಯಾ. ಆವಾಗಲೇ ನಮಗೆ ಸಭೆ ಸಿಗೋದು. ಅದೇ ರೀತಿಯಾಗಿ ಅಲ್ಲಿ ಆಮೇಲೆ ಆಹಾರವನ್ನು ಕೊಟ್ಟಿದ್ದು, ಪ್ರಾರ್ಥನೆ ಮಾಡಿದ್ದು, ಸ್ವಸ್ಥತೆ ಹೊಂದಿದ್ದು ಸಾಲದು. ಆಮೇಲೆ ಮತ್ತೊಂದು ಆವರ್ತನ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ಕರ್ತನು ನಿನ್ನನ್ನು ಆಮೇಲೆ ಆ ಮಹತ್ವವನ್ನು ಕಾಣಿಸುವುದಕ್ಕಾಗಿ, ಆ ಮಹಿಮೆ ಉಳ್ಳಂಥ ಕರ್ತನನ್ನು ಆಮೇಲೆ ರೂಪಾಂತರದಿಂದ ನೀನು ನೋಡುವುದಕ್ಕಾಗಿ அடுத்த ಆಮೇಲೆ ಮುಂದಿನ ಒಂದು ಸ್ಟೆಪ್ಪನ್ನು ಆಮೇಲೆ ಕರ್ತನಿಗೆ ಕಾಣಿಸುವುದಕ್ಕೆ ಆ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ ರೀ. ಹಲ್ಲೆಲೂಯಾ. ಈ ಬೆಟ್ಟವನ್ನು ಆಮೇಲೆ ನೆನೆಸಿ ನಾನು ಆಲೋಚನೆ ಮಾಡುವಾಗ ಆಮೇಲೆ ಕರ್ತನು ಅಲ್ಲಿ ಕಂಡಂತಂದ್ರೆ ಅವಾಗ ಆ ಪೇತ್ರನು ಏನು ಹೇಳ್ತಾನೆ, ಅಯ್ಯೋ ಸ್ವಾಮಿ, ನಿನ್ನ ಒಂದು ರೂಪವು ಆಮೇಲೆ ದೇವಕುಮಾರನ ರೂಪದಂತಿತ್ತು ಎಂಬುದಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಎಷ್ಟು ಜನ ಈ ದಿವಸ ಅದನ್ನು ಹೊಂದಿಕೊಳ್ತೀರೋ ನನಗೆ ಗೊತ್ತಿಲ್ಲ. ಆದರೆ ದೇವರ ಆತ್ಮ ನನಗೆ ತಿಳಿಸೋದು ಒಂದೇ ಉಂಟು. ಆಮೇಲೆ ಇಷ್ಟು ದಿವಸ ನೀನು ಬಂದದ್ದು ಸಾಕು, ಇಷ್ಟು ದಿವಸ ನನ್ನ ಜೊತೆಯಲ್ಲಿ ನೀನು ನಡೆದದ್ದು ಸಾಕು. ನೀನು ಕಾಣಬೇಕಾಗಿರುವಂಥದ್ದನ್ನು ನಾನು ನಿನಗೆ ಕಾಣಿಸಿಕೊಡುತ್ತೇನೆ. ನಾನು ನಿನ್ನನ್ನು ನಾನು ಏನಕ್ಕಾಗಿ ಬಂದಿದ್ದೇನೆ ಎಂಬುದನ್ನು, ನಿನ್ನನ್ನು ಯಾತಕ್ಕಾಗಿ ಆರಿಸಿಕೊಂಡಿದ್ದೇನೆ ಎಂಬುದನ್ನು ಕರ್ತನು ನಿನ್ನ ತಿಳಿಯಪಡಿಸುವುದಕ್ಕಾಗಿ ಮತ್ತೊಂದು ಸ್ಟೆಪ್ ಮೇಲೆ ಕೆತ್ತುವಂತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನು ನಿಮ್ಮನ್ನು ಆಮೇಲೆ ಮಾರ್ಪಡಿಸಲಿ. ಅದೇ ರೀತಿಯಾಗಿ ಆ ಬೆಟ್ಟದ ಮೇಲೆ ಆಮೇಲೆ ನಿಂತಂತ ಆಮೇಲೆ ಮೋಶೆಯನ್ನು ಕಂಡು ಕರ್ತನು ಮಾತನಾಡುವಂಥವನಾಗಿದ್ದಾನೆ ಪ್ರಿಯರೇ. ಆಮೇಲೆ ಒಂದು ಸ್ಟೆಪ್ಪಲ್ಲಿ ಆಮೇಲೆ ಆದಿಕಾಂಡ ವಿಮೋಚನೆ ಕಾಂಡದಲ್ಲಿ ನಾವು ಓದುವಾಗ ಆಮೇಲೆ ಮೋಶೆಗೆ ಆಮೇಲೆ ದೇವರೇನು ಹೇಳ್ತಾನೆ, ಆಮೇಲೆ ನೀನು ಬೆಟ್ಟಕ್ಕೆ ಬಾ, ಬೆಟ್ಟಕ್ಕೆ ಹತ್ತಿ ಬಾ, ನಾನು ನಿನ್ನ ಸಂಗಡ ಮಾತಾಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಆದರೆ ಆಮೇಲೆ ಒಂದು ಸ್ಟೆಪ್ಪಲ್ಲಿ ಆಮೇಲೆ ಯಾಜಕರು ನಿಂತಿದ್ರು, ಆಮೇಲೆ ಜೊತೆಗಿದ್ದಂಥ ಆಮೇಲೆ ಸೇವಕನಾದ ಯೆಹೋಶುವನು ಜೊತೆಗೆ ಹೋಗಿ ಮತ್ತೊಂದು ಸ್ಟೆಪ್ಪಲ್ಲಿ ನಿಂತ್ಕೊಳ್ತಾನೆ. ಆದರೆ ಆಮೇಲೆ ಮೋಶೆಗೆ ಕರೆದುಕೊಂಡು ಹೋಗಿ ಆಮೇಲೆ ಬೆಟ್ಟದ ಮೇಲೆ ನಿಲ್ಲಿಸುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮಲ್ಲಿ ಆಮೇಲೆ ಬದಲಾವಣೆಗಳು ಇಲ್ಲ ಎಂಬುದಾಗಿ ನೋಡೋದಾದರೆ ಕರ್ತನು ಈ ವಾಕ್ಯದ ಮುಂದೆ ನಿಮ್ಮನ್ನು ಬಲಪಡಿಸುವಂಥವನಾಗಿದ್ದಾನೆ. ನಿಮ್ಮನ್ನು ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ನಿಮ್ಮನ್ನು ಕರೆದುಕೊಂಡು ಹೋಗ್ತಾನೆ. ಆಮೇಲೆ ಯಾಜಕರು ಆ ಬೆಟ್ಟದ ಆಮೇಲೆ ತುದಿಯಲ್ಲಿ ನಿಂತು ಆಮೇಲೆ ಆ ಕೆಳಭಾಗದಲ್ಲಿ ನಿಂತರು. ಮಧ್ಯದಲ್ಲಿ ಆಮೇಲೆ ಯೆಹೋಶುವನಾದಂಥ ಸೇವಕನಾದಂಥ ಆಮೇಲೆ ಶಿಷ್ಯನಾದಂಥ ಯೆಹೋಶುವನು ನಿಂತರು. ಅವರು ಕೂಡ ಆಮೇಲೆ ದೇವರ ಮಹಿಮೆಯನ್ನು ಕಂಡರು. ಆದರೆ ಆಮೇಲೆ ದೇವರನ್ನ ಆಮೇಲೆ ಮುಖಾಮುಖಿಯಾಗಿ ಕಂಡಂಥವನು ಮೋಶೆ ಪ್ರಿಯರೇ. ಹಲ್ಲೆಲೂಯಾ. 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 ನಾನು ಕಂಡಂಥ ಒಂದು ಆಮೇಲೆ ಕರ್ತನು ನನಗೆ ಕಾಣಿಸಿದಂಥ ಆಮೇಲೆ ಒಂದು ಹಲ್ಲೆಲೂಯಾ ಆಮೇಲೆ ದರ್ಶನವನ್ನು ಆಮೇಲೆ ನೀವು ಮುಂದೆ ಪ್ರಕಟಿಸ್ತೇನೆ. ಆಮೇಲೆ ಮೊನ್ನೆ ದಿವಸ ನಾನು ಮಲಗಿದಾಗ ಕರ್ತನು ಆಮೇಲೆ ನನಗೆ ಒಂದು ಕನಸನ್ನು ತೋರಿಸಿದ್ರು, ಒಂದು ದರ್ಶನವನ್ನು ತೋರಿಸಿದ್ರು. ಯಾವ ರೀತಿಯಾಗಿ ಅಂದರೆ ಆ ಮಹಿಮೆಯಾದಂಥ ಶರೀರವನ್ನು ಆಮೇಲೆ ಬೇರೆ ವಸ್ತ್ರವನ್ನು ತೆಗೆದು ಆಮೇಲೆ ಕಂಡಂತೆಯೋ ಈ ದಿವಸವೂ ಆ ಒಂದು ವಸ್ತ್ರಕ್ಕೆ ಈ ದಿವಸ ನನಗೆ ಆಮೇಲೆ ಅದು ನಿರೂಪಣೆ ಆಗ್ತದೆ. ಅಂದರೆ ಅದು ನನಗೆ ಪ್ರಕಟವಾಗ್ತಾ ಇದೆ ಪ್ರಿಯರೇ. ನಿಮ್ಮಲ್ಲಿ ಕೆಲವರನ್ನ ಆಮೇಲೆ ಇಲ್ಲಿರುವಂಥ ಕೆಲವರನ್ನ ನಿಮ್ಮನ್ನು ಸ್ಟೆಪ್ ಬೈ ಸ್ಟೆಪ್ ಕರ್ಕೊಂಡೋಗಿ ಆಮೇಲೆ ದೇವರ ಮಹಿಮೆಯ ವಸ್ತ್ರವನ್ನು ನಿಮಗೆ ಧರಿಸಲು ಶಕ್ತನಾಗಿದ್ದಾರೆ. ಆದರೆ ಆ
ನೀ ಕಾಣುವಂಥವರಾಗಿದೆ. ಆ ಮಹಿಮೆಯನ್ನು ನೀ ಕಾಣುವಂಥವರಾಗಿದೆ. ಇದುವರೆಗೂ ನಿನ್ನನ್ನು ನಿಂದಿಸಿದವರುಂಟು ಮೋಶೆ, ಆಮೇಲೆ ಇದುವರೆಗೂ ನಿನ್ನನ್ನು ಅವಮಾನಿಸಿದವರು ಉಂಟು ಮೋಶೆ, ಅವರ ನಿನ್ನ ಮಾತುಗಳನ್ನು ಕೇಳನಲ್ಲದೆ ಇದ್ದವರು ಮೋಶೆ. ನಿನ್ನ ಜೀವಿತ ಒಂದು ಅಡವಿಯ ಜೀವಿತವಾಗಿದೆ. ನಿನ್ನ ಜೀವಿತ ಒಂದು ಆಮೇಲೆ ಅಡವಿಯಲ್ಲಿ ನಿನ್ನ ಮಾತುಗಳನ್ನು ಕೇಳನಲ್ಲದೆ ನಿನಗೆ ಏನನ್ನು ಮಾಡಲಾಗದಂತೆ ನಿನ್ನ ಜನರು ಮುಗ್ಧರಾಗಿ ನಿಂತಿದ್ದಾರೆ. ನಿನ್ನ ಕೈಯಲ್ಲಿ ಶೂನ್ಯತೆಯನ್ನು ಕಂಡಂಥವರಾಗಿದ್ದಾರೆ. ಆದರೆ ಕರ್ತನು ನಿನ್ನ ಮುಂದೆ ಹೇಳುವಂಥವನುಂಟು, ನಿನ್ನನ್ನು ಆಮೇಲೆ ಬೆಟ್ಟಕ್ಕೆ ಬಾ, ನಾನು ನಿನಗೆ ಆ ಮಹಿಮೆಯನ್ನು ತೋರಿಸಿಕೊಡುವೆನೆಂಬುದಾಗಿ. ಆ ಒಂದು ಕನಸಿನಲ್ಲಿ ನಾನು ಕಾಣ್ತೇನೆ. ಆಮೇಲೆ ನನ್ನ ಜೊತೆಗಿದ್ದಂಥ ಒಂದು ಸೇವಕಿ ನನಗಿದ್ದಂಥ ಸೇವಕಿಯನ್ನು ಕರೆದುಕೊಂಡು ಆಮೇಲೆ ಕರ್ತನು ಮುಂದೆ ನಿಲ್ಲಿಸಿ ಹಲವಾರು ಜನರಲ್ಲಿ ಕುಳಿತಿದ್ದಾರೆ. ಒಂದು ಆಮೇಲೆ ಸ್ಟೇಜ್ ಅಲ್ಲಿದೆ. ಆ ಒಂದು ಸ್ಟೇಜ್ನ ಮೇಲೆ ಪ್ರಸಂಗ ಮಾಡ್ತಾ ಇದ್ದಾರೆ ಒಬ್ರು. ಆ ಪ್ರಸಂಗ ನಮ್ಮ ಭಾಷೆಯಲ್ಲಿಲ್ಲ, ನಿಮ್ಮ ಭಾಷೆಯಲ್ಲಿಲ್ಲ, ಅದೊಂದು ವ್ಯತ್ಯಾಸವಾದ ಒಂದು ಭಾಷೆಯಲ್ಲಿ. ಆ ಒಂದು ವ್ಯತ್ಯಾಸವಾದ ಭಾಷೆಯಲ್ಲಿ ಪ್ರಸಂಗವನ್ನು ಆಮೇಲೆ ಟ್ರಾನ್ಸ್ಲೇಟ್ ಮಾಡುವುದಕ್ಕೆ ನನಗೊಬ್ಬರನ್ನ ತೋರಿಸ್ಕೊಟ್ರು. ಆ ಒಂದು ಶರೀರವನ್ನು ಆಮೇಲೆ ಇಲ್ಲಿಂದ ಹೋಗುವಾಗ ಅವಮಾನವೆಂಬ ಶರೀರವಾಗಿತ್ತು, ಅವಮಾನವೆಂಬ ವಸ್ತ್ರವಾಗಿತ್ತು. ಅದುವರೆಗೂ ಕುಂದಿಸಿ ಅದನ್ನು ನಡೆಯದಂತೆ ಆಮೇಲೆ ಎದ್ದು ಹೇಳದಂತೆ ಅವನನ್ನು ಬಂಧಿಸಿಟ್ಟಿದ್ದಂಥ ಸಕಲತೆಯ ವೈರಿಗಳ ಮುಂದೆ ಈ ದಿವಸವು ಆಮೇಲೆ ಕರ್ತನ ವಾಕ್ಯದಲ್ಲಿ ಆಮೇಲೆ ಕುರುಬನಿಲ್ಲದಂಥ ಕುರಿಗಳಾಗಿ ನಿಂತಿದ್ದಂಥವರಿಗೆ ನಾನು ಕುರುಬನಾಗಿದ್ದೇನೆ ಎಂಬುದಾಗಿ ನುಡಿಯುವ ಪ್ರಕಾರವಾಗಿ ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡನು ಎಂಬುದಾಗಿ ಆಮೇಲೆ ಕರ್ತನು ನುಡಿದಂತೆಯೋ ಆ ಕೊರತೆ ಇಲ್ಲದಂಥ ಮಹತ್ವಕ್ಕೆ, ಆ ಮಹತ್ವವನ್ನು ಕಾಣಿಸುವುದಕ್ಕೆ ಕರ್ತನ ಕರೆಯುವಂಥವನಾಗಿದ್ದಾನೆ. ಅದಕ್ಕೆ ನೀನು ರೆಡಿಯಾಗಿರುವುದಾದರೆ ಆ ಮಹತ್ವವನ್ನು ಯೋಶನ ಕಂಡಂತೆಯೋ, ಆ ಮಹತ್ವವನ್ನು ಯಾಜಕರ ಕಂಡಂತೆಯೋ, ಆ ಮಹತ್ವವನ್ನು ಹೊಂದಿಕೊಂಡ ರೀತಿಯಲ್ಲಿ ಕರ್ತನು ನಿನಗೆ ಹೊಂದಿಸುವುದಕ್ಕೆ ಆ ಪರಿಶುದ್ಧವಾದ ವಸ್ತ್ರವನ್ನು ಇದುವರೆಗೂ ತಿಂದದ್ದು ನಿನಗೆ ಕಾಗ ತಂದು ಕೊಟ್ಟಂಥದ್ದನ್ನು ಮಾತ್ರವೇ. ಇದೀಗ ಕರ್ತನು ನಿನಗೆ ಆಹಾರವನ್ನು ಕೊಟ್ಟು ನಿನ್ನನ್ನು ಬಲಪಡಿಸುವಂಥವನಾಗಿದ್ದಾನೆ. ಆ ಒಂದು ಆಹಾರ ನೀನು ಆಮೇಲೆ ಓಡಬೇಕಾದಂಥ ಆಹಾರ. ಆ ಒಂದು ಆಹಾರ ನಿನ್ನನ್ನು ಇದುವರೆಗೂ ಕುಂದಿಸುತ್ತಿದ್ದಂಥ ಸಕಲ ಶತ್ರುವಿನ ಅಥವಾ ಆಮೇಲೆ ದೇಶಾಧಿಪತಿಯ ಶಕ್ತಿಯ ತುಳಿಯುವಂಥ ಒಂದು ಆಹಾರವಾಗಿದೆ. ಓ ರಾಶಗರವರವರವರವ ಆತ್ಮನೇ ನಿಮಗೆ ಸ್ತೋತ್ರಗರ್ತಾವೆ. ಕರ್ತರು ನಿಮ್ಮ ಮಧ್ಯದಲ್ಲಿ ಕಾರ್ಯವನ್ನು ಮಾಡಲು ಪ್ರಿಯರೇ, ಮಹತ್ವವನ್ನು ಕಾಣುವಂಥವರಾಗಿ, ಮಹಿಮೆಯನ್ನು ಕಾಣುವಂಥವರಾಗಿ ಅಲ್ಲಿ ಅಡವಿಯಲ್ಲಿದ್ದಂಥ ಜನತೆ ಆ ಒಂದು ರೋಗ ಸೌಖ್ಯಕ್ಕಾಗಿ ಬಂದಂಥವರು, ಆಹಾರಕ್ಕಾಗಿ ಬಂದಂಥವರು, ಅವರು ಬಂದಂಥದ್ದು ತಮ್ಮ ಕುಟುಂಬದ ಸಮಸ್ಯೆಗಾಗಿ ಬಂದಂಥವರು. ಆದರೆ ಕರ್ತನು ಮತ್ತೊಂದು ಸ್ಟೆಪ್ಪು ಕರೆದುಕೊಂಡು ಹೋಗಿ ಹೇಳ್ತಾರೆ. ನಿನ್ನನ್ನು ಉನ್ನತ ಸ್ಥಿತಿಗೆ ನಡೆಸ್ತಾರೆ. ಅಲ್ಲಿ ನೀನು ಕಾಣುವಂಥದ್ದು ಪೇತ್ರನು ಕಂಡಂತೆಯೋ ಆ ಮಹತ್ವವನ್ನು ನೀನು ಕಾಣೋದಕ್ಕೆ ಹೋಗ್ತೀಯ. ಅದೇ ರೀತಿಯಾಗಿ ಕರ್ತನ ಹೇಳಿದ್ದು ಮೋಶೆ ರೀತಿಯಲ್ಲಿ ನೀನು ಒಪ್ಪಿಸಿಕೊಡುವುದಾದರೆ ಮೋಶೆ ರೀತಿಯಲ್ಲಿ ತನ್ನನ್ನೇ ತಾನು ಪ್ರಕಟಪಡಿಸಿಕೊಳ್ಳುವಂಥವನಾಗ. ಅದೇ ರೀತಿಯಾಗಿ ಕರ್ತನು ಒಂದು ಮಾತನ್ನು ಹೇಳ್ತದೆ. ಅದೇ ಆ ಮತ್ತಾಯನ ಸುವಾರ್ತೆಯಲ್ಲಿ ಅದು ಮುಂದಕ್ಕೆ ನಾವು ಓದಿಕೊಂಡು ಬರುವಾಗ ಕರ್ತನ ಆತ್ಮನು ಅಲ್ಲಿ ತಾನು ಬೆಟ್ಟವನ್ನು ಇಳಿದು ತಾನು ಹೋಗುವಾಗ ಶಿಷ್ಯರು ತಾವು ದೋಣಿಯಲ್ಲಿ ಹೋಗುತ್ತಿರುವುದನ್ನು ಕಂಡು ತಾನು ಅವಸ್ಥೆಗಳನ್ನು ಅರಿತಂಥ ದೇವರು ನೀರಿನ ಮೇಲೆ ನಡೆದುಕೊಂಡು ಬರುತ್ತಾ ಇರುವಾಗ ತನ್ನ ಶಿಷ್ಯರು ಏನು ಹೇಳ್ತಾರೆ, ಬಂದಂಥ ಬಿರುಗಾಳಿಯಿಂದ ಅಲ್ಲೋಲ ಕಾಲೋಲವಾದಂಥ ಆ ಸಮುದ್ರವನ್ನು ಕಂಡು ಎದುರಿ ಇದೋ ದೆವ್ವ ಬರುತ್ತಿದೆ ಎಂಬುದಾಗಿ ತಾವನ್ನು ಹೇಳಿಸು. ನಮಗೆ ದೆವ್ವ ಕಂಡ್ರೆ ಎಲ್ಲರಿಗೂ ಅಂಜಿಕೆ ಅಲ್ಲ, ಅಂಜಿಕೆ ಅಲ್ಲ, ಭಯ ಅಲ್ಲ. ಅವರು ಆಮೇಲೆ ಯೇಸು ಕ್ರಿಸ್ತನನ್ನು ನೋಡಿ ಅವ್ರು ಏನು ಹೇಳಿದ್ರೆ ಇದೋ ದೆವ್ವ ಎಂಬುದಾಗಿ ನೆನೆಸಿದ್ರು. ಆದರೆ ಅವರು 26ನೇ ವಾಕ್ಯದಲ್ಲಿ 27ನೇ ವಾಕ್ಯದಲ್ಲಿ ಓದುವಾಗ ಕೂಡಲೇ ಯೇಸು ಧೈರ್ಯವಾಗಿರಿ, ನಾನು ಅಂಜಬೇಡಿರಿ ಎಂದು ಹೇಳಿದನು. ಅದಕ್ಕೆ ಪೇತ್ರನು ಎಸ್ ಇದು ಮತ್ತೆ ನೀನು ಕರ್ತನೆ ಆಗಿದ್ದರೆ, ನೀನೇ ನನ್ನ ದೇವರೇ ಆಗಿದ್ದರೆ ನಾನು ನಿನ್ನ ಸಂಗಡ ನಡೆಯುವುದಕ್ಕೆ ಬರುವಂಥವನಾಗಿ. ಆದರೆ ಏನು ಹೇಳ್ತಾರೆ ದೇವರು, ಧೈರ್ಯವಾಗಿರಿ, ನಾನು ಯಾರಂತೆ ಯೇಸು. ನೀನು ಅಂಜುವಂಥ ಒಂದು ಕಾಲವಿದೆ, ನೀನು ಹೆದರುವಂಥ ಒಂದು ಸಮಯವಿದೆ. ಇದು
ಹಲ್ಲೆಲೂಯಾ. ನೀನು ಭಯಪಡುವಂಥ ಒಂದು ಸಮಯವಿದೆ ನಿನ್ನ ಜೀವಿತದಲ್ಲಿ, ಅಥವಾ ನಿನ್ನ ಒಂದು ವೈಯಕ್ತಿಕದಲ್ಲಿ ನೀನು ಆಮೇಲೆ ಜೀವಿತ ಅಳ್ಳಾಡ್ತಾ ಇದೆ, ನಿನ್ನ ಸಮುದ್ರ ಇನ್ನೇನು ಮುಳುಗುತ್ತಿದೆಯೋ ಎಂಬುದಾಗಿ ನಿನ್ನ ಒಂದು ಅವಸ್ಥೆ ಈ ದಿವಸಗಳಾಗಿದೆಯಾ? ಕರ್ತನು ನಿನಗಾಗಿ ಎದ್ದು ಬರುವಂಥವನಾಗಿದೆ. ಆತನು ಬಂದು ನಿನ್ನನ್ನು ಆಮೇಲೆ ಬಲಪಡಿಸುವುದಲ್ಲದೆ, ಆಮೇಲೆ ನಿನ್ನ ಭಯದಿಂದ ನಿನ್ನನ್ನು ಆಮೇಲೆ ಹೋಗಲಾಡಿಸುವುದಲ್ಲದೆ, ಆತನು ನಿನ್ನನ್ನು ಮುಂದಕ್ಕೆ ಹೋಗುವಾಗ ಆ ಪೇತ್ರನು, ಸ್ವಾಮಿ, ಅದಕ್ಕೆ ಸ್ವಾಮಿ ನೀನೇ ಆದರೆ ಹಲ್ಲೆಲೂಯಾ. ಎಸ್, ಹಲ್ಲೆಲೂಯಾ. ಇದು ಮತ್ತೊಂದು ಸ್ಟೆಪ್ ರೀ, ಇದು ಮತ್ತೊಂದು ಸ್ಟೆಪ್ ರೀ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ನಿನಗೆ ಒಂದು ಆಹಾರ ಮಾತ್ರ ಸಾಲದು ಪ್ರಿಯರೇ, ನಿನಗೊಂದು ಬಿಡುಗಡೆ ಮಾತ್ರ ಸಾಲದು ಪ್ರಿಯರೇ. ಅದೇ ಕರ್ತನು ನಿನ್ನನ್ನು ಬಲಪಡಿಸುವಂಥವನಾಗಿದರೆ, ನಿನ್ನ ಭಯದಲ್ಲಿದ್ದರೆ ಆಮೇಲೆ ನಿನ್ನನ್ನು ಬಲಪಡಿಸುವಂಥವನಾಗಿದರೆ, ನಿನ್ನ ಒಂದು ಅಂಜಿಕೆಯಲ್ಲಿ ಅಥವಾ ನಿನ್ನ ಒಂದು ಹೆದರಿಕೆಯಲ್ಲಿ, ನಿನ್ನ ಜೀವಿತದ ಒಂದೊಂದು ಭಾಗಗಳಲ್ಲಿಯೂ ನೀನು ಆಮೇಲೆ ಆಗಿರುವಂಥ ಅವಸ್ಥೆಗಳನ್ನು ಕಂಡು ಕರ್ತನೇನು ಹೇಳ್ತಾನೆ, ನೀನು ಭಯಪಡಬೇಡ. ಆಮೇಲೆ ನೀನು ನಾನಾಗಿದ್ದೇನೆ ಎಂಬುದಾಗಿ ನುಡಿದಂಥವರಿಗೆ ಇವನು ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಆಮೇಲೆ ನೀನೇ ಆಗಿದರೆ ನಾನು ನಿನ್ನ ಸಂಗಡ ನಡೆಯಬೇಕೆಂಬುದಾಗಿ. ಹಲ್ಲೆಲೂಯಾ. ಆ ಒಂದು ಮಹತ್ವನ ನೀರಿನ ಮೇಲೆ ನಡೆದಂತೆಯೋ ಆಮೇಲೆ ಯಾವುದೇ ಒಂದು ಬ್ಯಾಲೆನ್ಸ್ ಇಲ್ಲ ರೀ ನೀರಿನ ಮೇಲೆ ನಡೆಯೋದಕ್ಕೆ ಆಗುತ್ತೆ ಯಾರು ಹಾಗಲ್ಲ. ಹಲ್ಲೆಲೂಯಾ. ಆ ಒಂದು ಸ್ಟೆಪ್ಪಿಗೆ ನಿಮ್ಮನ್ನು ಕರೆದುಕೊಂಡು ಹೋಗುವಂಥವನಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನು ನಿಮ್ಮನ್ನು ಆಮೇಲೆ ಬಲಪಡಿಸುವಂಥವನಾಗಿದ್ದಾರೆ, ಕರ್ತನು ನಿಮ್ಮನ್ನು ಆಮೇಲೆ ವೃದ್ಧಿಪಡಿಸುವಂಥವನಾಗಿದ್ದಾರೆ. ನೀವು ಆಗಿರುವಂಥ ಆಮೇಲೆ ಸಕಲದರಲ್ಲೂ ಕರ್ತನನ್ನು ನೀವು ಕೂಗುವಂಥವನಾಗಿದೆ. ಅದಕ್ಕೆ ಕೀರ್ತನೆಗಾರನ ಹೇಳಿದ್ದು, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಬಿಡನು ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೆ ದೇವರು ಅಲ್ಲಿ ಕಂಡದ್ದು ಇವರು ಮಾರ್ಕನ ಸುವಾರ್ತೆ 6:34 ಹೇಳಿದ ಪ್ರಕಾರವಾಗಿ ಇವರು ಕುರುಬನಿಲ್ಲದ ಕುರಿಗಳಾಗಿದ್ದಾರೆ ಎಂಬುದಾಗಿ ಅವರ ಮೇಲೆ ಕರುಣೆ ಇಟ್ಟಿದ್ದರು. ಕಣಿಕರ ತೋರಿಸಿ ಅವರನ್ನು ಬಿಡುಗಡೆ ಮಾಡಿದರು. ಕರ್ತನು ನಿಮ್ಮನ್ನು ಈ ದಿವಸ ಈ ವಾಕ್ಯ ಭಾಗದಿಂದ ನಿಮ್ಮನ್ನು ಬಿಡುಗಡೆ ಮಾಡಲಿ, ನಿಮಗೊಂದು ಮಹತ್ವವನ್ನು ತೋರ್ಪಡಿಸಲಿ, ಮಹಿಮೆಯ ವಸ್ತ್ರವನ್ನು ನಿಮಗೆ ಧರಿಸಿಕೊಡಲಿ. ಹೇಗೆ ಎಲೀಷನು ಎಲೀಷನು ತನ್ನ ಎಲಿಯನ ತನ್ನ ಸೇವಕನಾದಂಥ ತನ್ನ ತಂದೆ ಆದಂಥ ಎಲಿಯನ ಒಂದು ಹೊದಿಕೆಯನ್ನು ಹಿಂಬಾಲಿಸಿ ತಾನು ಹೊಂದಿಕೊಂಡನು. ಅದೇ ರೀತಿ ಆದಂಥ ಮಹತ್ವವುಳ್ಳಂಥ ಎರಡರಷ್ಟು ಬಲವನ್ನು, ಎರಡರಷ್ಟು ಅಭಿಷೇಕವನ್ನು ಕರ್ತನ ನಿಮಗೆ ದಯಪಾಲಿಸಿ ಎಂಬುದಾಗಿ ಹೇಳಿಕೊಳ್ತಾ ಕರ್ತನ ನಾಮದಲ್ಲಿ